ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನವರಾತ್ರಿಯ ಸಮಯದಲ್ಲಿ ದೇವಿಯರ ನೈವೇದ್ಯಕ್ಕೆ ಹಲವಾರು ವಿಭಿನ್ನ ಶೈಲಿಯ ಸಿಹಿಗಳನ್ನು ಮಾಡ್ತಾರೆ. ಹಾಗೆಯೇ ನಾನು ಕೂಡ ಒಂದು ಕಾಯಿ ಹಾಲಿನಲ್ಲಿ ಒಂದು ಸಿಹಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಕಾಯಿ ತೊಗೊಂಡಿದ್ದೀನಿ, ಒಂದು ಬೌಲಷ್ಟು ಕಾಯಿ ತೊಗೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನಾವು ರುಬ್ಕೊಳ್ಳೋಣ. ರುಬ್ಕೊಂಡು ಇದರದ್ದು ಕಾಯಿ ಹಾಲನ್ನು ನಾವು ತೆಗಿಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡಿ, ರುಬ್ಬಿ ತೊಗೊಂಡಿದ್ದೀನಿ ನಾನು. ಈಗ ಇಲ್ಲಿ ಒಂದು ನಾನು ಬೌಲ್ ತೊಗೊಂಡಿದ್ದೀನಿ. ಅದರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಹಾಲನ್ನು ತೆಗಿಯೋಣ. ಇವಾಗ ನೋಡಿ, ಈ ರೀತಿಯಾಗಿ ಹಾಲು ತೆಗಿಬೇಕು. ನಾವು ಒಂದೇ ಸಲ ಹಾಲು ತೆಗೆದಿರೋದ್ರಿಂದ ಈ ಕಾಯಿಯನ್ನು ನಾವು ಬೇರೆ ಯಾವುದಾದ್ರೂ ಪಲ್ಯಕ್ಕೆ ಯೂಸ್ ಮಾಡಬಹುದು. ಈಗ ಇಲ್ಲಿ ಒಂದು ಬೌಲಷ್ಟು ಹಾಲು ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಬೌಲಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಒಂದು ಬೌಲ್ ಹಾಲಿಗೆ ಅರ್ಧ ಬೌಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಬಾಂಬೆ ರವೆ ಇರುತ್ತೆ ನೋಡಿ, ಆ ರೀತಿಯಾಗಿ ನೀವು ಪೌಡ್ರ್ ಮಾಡ್ಕೊಳ್ಳಿ. ಈ ಪೌಡರನ್ನು ಇಲ್ಲಿ ಒಂದು ಬೌಲ್ನಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಈ ಕಾಯಿ ಹಾಲಿನಿದೆಯಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಡೋಣ. ಗಂಟಾಗತ್ತೆ, ಬೇಗ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಪೂರ್ತಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ. ಅರ್ಧ ಬೌಲಷ್ಟು ಹಾಕಿದ್ದೀನಿ. ನಿಮಗೆ ಸಿಹಿ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀವು ಬೆಲ್ಲ ಹಾಕ್ಬೋದು. ಹೆಚ್ಚು ಬೇಕೆಂದರೆ ಹೆಚ್ಚು ಕೂಡ ಹಾಕೋಬೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ದಿನಾಲು ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಇಲ್ಲಿ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ದ್ರಾಕ್ಷಿಯನ್ನು ಯಾವಾಗಲೂ ನೀವು ಚೆನ್ನಾಗಿ ತೊಳೆದ್ಬಿಟ್ಟೇ ತಗೊಳ್ಳಿ. ಹಾಗೆಯೇ ದ್ರಾಕ್ಷಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ, ಅದಕ್ಕೋಸ್ಕರ. ಈಗ ಇದೇ ಪಾತ್ರೆಯಲ್ಲಿ ನಾನು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅವಲಕ್ಕಿ, ಬೆಲ್ಲ ಮತ್ತು ಕಾಯಿ ಹಾಲು, ಇದನ್ನು ಹಾಕಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ನಾನು ಸ್ವಲ್ಪ ಹಾಕಿದ್ದೀನಿ. ನಿಮಗೆ ಏಲಕ್ಕಿ ಪುಡಿ ರೆಸಿಪಿ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನನ್ನ ಏಲಕ್ಕಿ ಪೌಡರ್ ರೆಸಿಪಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಬಹುದು. ಈಗ ಇಲ್ಲಿ ನೋಡಿ, ಪಾಯಸ ಇಲ್ಲಿ ರೆಡಿಯಾಗಿದೆ. ರುಚಿಕರವಾದ ಪಾಯಸ ದೇವರ ನೈವೇದ್ಯಕ್ಕೆ ರೆಡಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.